ನಿನ್ನೆ ರಾತ್ರಿ ಇಷ್ಟು ಹೊತ್ತಿಗೆ ಮಂಗಳೂರಿನಲ್ಲಿ ಒಂದು ಹೆಣ ಬಿತ್ತು. ಆತನ ಹೆಸರು ಸುಹಾಸ್ ಶೆಟ್ಟಿ, ಹಿಂದೂ ಸಂಘಟನೆಯೊಂದರ ಕಾರ್ಯಕರ್ತ. ಪೊಲೀಸರ ದಾಖಲೆಯ ಪ್ರಕಾರ ರೌಡಿ ಶೀಟರ್. ಪೊಲೀಸರ ದಾಖಲೆ ಪ್ರಕಾರ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬಹುತೇಕ ಕಡೆ ರೌಡಿ ಶೀಟರ್ ಸರಿಯಾಗೂ ಓಪನ್ ಆಗಿರುತ್ತೆ, ಇನ್ನು ಬಹುತೇಕ ಕಡೆ ರಾಜಕೀಯ ಕಾರಣಕ್ಕೂ ಓಪನ್ ಆಗಿರುತ್ತೆ. ಪೊಲೀಸ್ ದಾಖಲೆಗಳ ಪ್ರಕಾರ ಅದು ಪದೇ ಪದೇ ದಕ್ಷಿಣ ಕನ್ನಡದಲ್ಲಿ, ಕರಾವಳಿನಲ್ಲಿ ಈ ಥರ ಘಟನೆಗಳು ನಡೆಯುತ್ತಿವೆ ಅಥವಾ ನಡೆಯುತ್ತೆ ಅನ್ನೋ ಕನಿಷ್ಠ ಪರಿಜ್ಞಾನವೂ ಇಲ್ಲದ ಸ್ಥಳೀಯ ಪೊಲೀಸರು, ಘಟನೆ ಆದ ಮೇಲೆ ಗೊತ್ತು ನಮಗೆ ಬಂಧಿಸ್ತೀವಿ ಅಂತ ಬುರುಡೆ ಬಿಡೋ ಅಂಥ ಕಾಕಿಗಳು. ಇದು ಇಂಟೆಲಿಜೆನ್ಸ್ ಫೇಲ್ಯೂರ್. ಸಿದ್ದರಾಮಯ್ಯನವರೇ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತಂದ್ರಲ್ಲ, ಇದೇನು ಇದಿಂಟು ಅವ್ನ ಬ್ಯಾಕ್ಗ್ರೌಂಡ್ ಏನಾದ್ರು ಇರಲಿ, ಅದು ಕತೆ ಬೇರೆ, ಅದಕ್ಕೆ ಆಮೇಲೆ ಬರ್ತೀನಿ ಬೇಕಾರೆ. ಇದೇನಿದು ಅಲ್ವಾ, ಇದು ಫೇಲ್ಯೂರ್. ಜ್ಞಾನಬೇಡ ಲೋಕಲ್ ಪೊಲೀಸ್ಗೆ ದಿಸ್ ಇಸ್ ಎ ಕ್ಲಿಯರ್ ಫೇಲ್ಯೂರ್ ಆಫ್ ಎ ಲೋಕಲ್ ಪೊಲೀಸ್ ಸಿಸ್ಟಮಿಂಗ್. ಇದಕ್ಕೆ ತಿಪ್ಪೆ ಸಾರಿಸೋ ಅಂತ ಕಚಡ ಬುದ್ಧಿನ ಕಾಂಗ್ರೆಸ್ನವ್ರು ಮಾಡೋಕ್ಕೆ ಹೋಗ್ಬಿಡಿ. ಅದು ಬಿ ಜೆ ಪಿದಾರ ಹಾಕೊಳ್ಳಿ, ಹಿಂದೂದಾರ ಹಾಕೊಳ್ಳಿ. ಯಾಕೆ ಎಂದರೆ ಈ ಬ್ರಹ್ಮ ರಾಕ್ಷಸರುಗಳು ಯಾವುದೇ ಕಡೆ ಅವ್ರು ಆಗಿರ್ಬೋದು, ನಾಳೆ ನಮ್ಮನ್ನು ನುಂಗಿ ನೀರು ಕುಡಿದು ಬಿಡ್ತಾರೆ. ಈಗ ಪಾಕಿಸ್ತಾನಕ್ಕಾಗಿರೋ ಥರ ಜ್ಞಾಪಕ ಇಟ್ಕೊಳ್ಳಿ. ಅದನ್ನು ಡಿಫೆಂಡ್ ಮಾಡಿಕೊಂಡು ತೇಪೆ ಹಾಕಬೇಡಿ. ಪರ್ಟಿಕ್ಯುಲರ್ಲಿ ದಿ ಮೈಸೂರು ಮ್ಯಾಂಗ್ಳೂರು ಇನ್ಚಾರ್ಜ್ ಮಿನಿಸ್ಟರು ಖಂಡಿತಕ್ಕೆಲ್ಲ ತೇಪೆ ಹಾಕ್ತೀರಿ ನೀವು. ದೆರ್ ಈಸ್ ಎ ಪ್ರಾಬ್ಲಮ್ ಆಫ್ ದಿನೇಶ್, ಅಲ್ಲಿ ತೇಪೆ ಹಾಕೋ ಪ್ರಾಬ್ಲಮ್ ಅಲ್ಲಿ ಇದೆ, ಅದರೊಂದು ಪ್ರಾಬ್ಲಮ್ ಇದೆ ವಿಚ್ ಹಿ ಡಸ್ ನಾಟ್ ವಾಂಟ್ ಟು ರೆಕಗ್ನೈಸ್ ಇಟ್. ಅದನ್ನು ಒಂದೊಂದು ಕೇಸಲ್ಲಿ ಒಂದೊಂದು ಥರ ದ್ವೇಷದ ರಕ್ತ ಹರಿದಿದೆ ಎಂಬುದು ಈಗ ವಾದ. ಈ ವ್ಯಕ್ತಿಯನ್ನು ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿದ್ದಾರೆ. ಬಚ್ಪೆ ಕಿನ್ನಿ ಪದವು ಬಳಿ ಅವರ ಇನೋವಾ ಕಾರಿಗೆ ಇನ್ನೊಂದು ಯಾವುದೋ ಗೂಡ್ಸ್ ಗಾಡಿಯಿಂದ ಡಿಕ್ಕಿ ಹೊಡೆಸಿದ್ದಾರೆ. ಡಿಕ್ಕಿ ಹೊಡೆಸಿರುವುದೇ ಆತನ ಕಾರನ್ನು ನಿಲ್ಲಿಸಲು ಅಥವಾ ಅವನನ್ನು ಕೆಳಗಿಳಿಯುವಂತೆ ಮಾಡಲು ಅಥವಾ ಲಾಕ್ ಮಾಡೋಕ್ಕೆ. ಕಾರಿನಲ್ಲಿ ಅವನ ಸಹಚರರಿದ್ದರು. ಈಗ ರಾತ್ರಿ ಸುಮಾರು 8:30 ಟೈಮ್ ನಿನ್ನೆ. ಆಮೇಲೆ ಪ್ರೀ ಪ್ಲ್ಯಾನ್ ಪ್ರಕಾರದಲ್ಲಿ ಕೊಲೆ ಮಾಡಿದ್ದಾರೆ. ಬಳಿಕ ಒಂದು ಸ್ವಿಫ್ಟ್ ಕಾರಲ್ಲಿ ಬ್ಯಾಕಪ್ ಬಂದಿದೆ, ಅದರಲ್ಲಿ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಮುಸ್ಲಿಂ ಮಹಿಳೆಯರು ಇವರಿಗೆ ಸಹಾಯ ಮಾಡಿದ್ದಾರೆ ಅಂತ ವರದಿಗಳಿವೆ. ಮಾಡಿದ್ದರೆ ಮುಖಾಮೂತಿ ನೋಡದೆ ಅವ್ರನ್ನೂ ಹಾಕಬೇಕು. ಆಮೇಲೆ ಬರ್ಬೋದು ಯಾರು, ನಮ್ಮವ್ರು ಏನೂ ಮಾಡಿಲ್ಲ ಪಾಪ ಅವರು ಅಂತ, ಅಮಾಯಕರು ಅಂತ ಬರ್ಬೋದೇನೋ ಗೊತ್ತಿಲ್ಲ, ಇರ್ಬೋದು ಇಲ್ಲದೆ ಇರ್ಬೋದು. ಮಾಡಿದರೆ ಮುಖಾಮೂತಿ ನೋಡದೆ ಅವ್ರನ್ನೂ ಒಳಗಾಕ್ಬೇಕು ಅಷ್ಟೆ. ಏನೋ 2 ಮಚ್ ಸಿಕ್ಕಿದೆಯಂತೆ, ಒಂದಷ್ಟು ದೃಶ್ಯಗಳು CCTVಲಿ ಸಿಗಾಕೊಂಡ್ಬಿಡ್ತೀಗ. ನಂಬರ್ 1 ನೋಡ್ತಾ ಇದ್ದೀರಿ, ಅವ್ರ ಕಾರ್ಗೆ, ಆ ವ್ಯಕ್ತಿಯ ಕಾರ್ಗೆ ಗೂಡ್ಸ್ ಗಾಡಿಯಲ್ಲಿ ಡಿಕ್ಕಿ ಹೊಡೆಯುವ ದೃಶ್ಯ ಆತು. ಈಗ ಹೊಡೆದ್ರು ಡಿಕ್ಕಿ, ಕಾರು ಜಖಮ್ಮಾಯಿತು, ಜಜ್ಜೋಯ್ತು ಕಾರು, ಹಾಗೆ ತಿರ್ಕೊಂಬಿಡ್ತು ಒಂದು ಕಡೆಗೆ. ಅವನು ಇಳಿದ್ರು, ಕೆಳಕ್ಕೆ ಇಳಿದಿದ್ದೋ ಅಥವಾ ಇನ್ನೇನಾಯಿತೋ ಗೊತ್ತಿಲ್ಲ. ನಂತರ ಕಾರ್ ಮೇಲೆ ಒಂದು ಗುಂಪು ದಾಳಿಯನ್ನು ಮಾಡುತ್ತೆ. ನೋಡ್ತಾ ಇದ್ದೀರಿ, ಓಡ್ತಾ ಇದ್ದಾರೆ ಡಿಕ್ಕಿ ಹೊಡೆದು ತಿರುಗಿರುವ ಕಾರಿನ ಕಡೆಗೆ. ನಂತರ ಆ ವ್ಯಕ್ತಿಯನ್ನು ಎಳೆದುಕೊಂಡು ರಸ್ತೆಯಲ್ಲಿ ಕೆಡವುಕೊಂಡು ಕೊಚ್ಚಿ ಕೊಲ್ಲುತ್ತಾರೆ, ಮಾಂಸ ಕತ್ತರಿಸಿದಂತೆ. ಮನುಷ್ಯನ ಕತ್ತರಿಸೋಕ್ಕೂ ಮಾಂಸ ಕತ್ತರಿಸೋಕ್ಕೂ ವ್ಯತ್ಯಾಸನೇ ಇಲ್ಲ. ಜೀನ್ಸು, ಕೊಲೆಗಾರರೆಲ್ಲರಿಗೂ ಜೀನ್ಸ್ ಇರುತ್ತೆ, ಯಾವ ಕಡೆ ಆದರೂ ಸರಿ, ಎಲ್ಲ ಕೊಲೆಗಾರರಿಗೂ ಒಂದು ಜೀನ್ಸ್ ಇದೆ, ಯಾವ ಎಮೋಷನ್ಸು ಇಲ್ಲ. ಸ್ವಿಫ್ಟ್ ಕಾರ್ನಲ್ಲಿ ಹಂತಕರು ಎಸ್ಕೇಪ್ ಆಗಿದ್ದಾರೆ. ಆ ವ್ಯಕ್ತಿ ಯಾರು ಹೊಡೆಸ್ಕೊಂಡಿದ್ದಂಥ ಸುಹಾಸ್ ಒದ್ದಾಡಿದ್ದಾರೆ ರಕ್ತದಲ್ಲಿ. ಸಹಾಯಕ್ಕೆ ಹೋಗೋ ಅಷ್ಟರೊಳಗಡೆ ಯಾರೋ ಪಾಪ ಟ್ರೈ ಮಾಡಿದ್ದಾರೆ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕೋಣ ಅನ್ನೋದಕ್ಕೆ ಆಗಿಲ್ಲ. ಹಿ ವಾಸ್ ಡಿಕ್ಲೇರ್ಡ್ ಡೆಡ್. ಕಾಶ್ಮೀರದ ಈ ಇಂಟೆಲಿಜೆನ್ಸ್ ಫೇಲ್ಯೂರ್ಗೂ ಇಲ್ಲಿಯ ಇಂಟೆಲಿಜೆನ್ಸ್ ಫೇಲ್ಯೂರ್ಗೂ ಏನು ತಳಕು ಹಾಕೋದು, ಏನು ಅದು ಒಂದು ಹಂತದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳೋದಾದರೆ, ಇನ್ನೊಂದು ನೆರೆ ದೇಶದ ಭಯೋತ್ಪಾದಕರ ಕೃತ್ಯ ಅಂತ. ಇದು ಮೂರ್ಖತನದ ಇಂಟೆಲಿಜೆನ್ಸ್ ಫೇಲ್ಯೂರ್ ಒಂದು, ಅಥವಾ ಬೇಕೆಂದಲೇ ನಿರ್ಲಕ್ಷ್ಯಕ್ಕೆ ಗುರಿ ಮಾಡಿರುವ ಪ್ರಕರಣ ಇರಬಹುದು, ಅಥವಾ ಇಲಾಖೆಯ ಒಳಗಡೆ ಯಾರೋ ಕೈ ಜೋಡಿಸುತ್ತಿರಬೇಕು, ಅಥವಾ ಈ ರೀತಿಯ ಘಟನೆಗಳು ನಡೆಯಲಿ ಅಂತ ರಾಜಕೀಯವಾಗಿ ಯಾರೋ ಬಯಸ್ತಿರಬೇಕು, ಯಾವುದೋ ಒಂದು ಆಗಬೇಕಿದು. ದಿಸ್ ಈಸ್ ಎ ಕ್ಲಿಯರ್ ಫೇಲ್ಯೂರ್ ಆಫ್ ದಿ ಸಿಟಿ ಪೊಲೀಸ್. ಅನುಮಾನನೇ ಇಟ್ಕೋಬೇಡಿ. ಯಾಕೆ? ಈ ವ್ಯಕ್ತಿ ಈಸ್ ಅಕ್ಯೂಸ್ಡ್ ಆಫ್ ಎ ಮರ್ಡರ್ ಕೇಸ್ ಆಫ್ 2022.
2022ರಲ್ಲಿ ನಡೆದಿರುವಂತಹ ಒಂದು ಕೊಲೆ ಪ್ರಕರಣದಲ್ಲಿ ಈತ ಆರೋಪಿ, ಪ್ರಮುಖ ಆರೋಪಿ. ಫೇರ್. ಹೌದು. ಮತ್ತು ಇಲಾಖೆ ಪ್ರಕಾರ ಆತ ರೌಡಿ ಶೀಟ, ಎರಡೂ ಇದೆ. ಹೀಗಿದ್ದಾಗ ಆತನ ಚಲನವಲನಗಳ ಮೇಲೆ ನಿಗಾ ಹಾಗೂ ಆತನಿಗೆ ಸಂಬಂಧಿಸಿದವರ ಚಲನವಲನಗಳ ಮೇಲೆ ನಿಗಾ ಇಡಬೇಕಾಗಿದ್ದು ಪ್ರಾಥಮಿಕ ಕರ್ತವ್ಯ ಪೊಲೀಸ್ದು. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ ಸರ್, ಬರೋಣ ಅದಕ್ಕೆ. ಪ್ರಾಥಮಿಕ ಕರ್ತವ್ಯ ಅದು. ಆದರೆ ಇಲ್ಲಿ ಈಗ ಬಂದಿರೋ ಪ್ರಾಬ್ಲಮ್ ಏನು ಅಂತಂದರೆ, ಪೊಲೀಸ್ನವರು ಒಂದು ಸೈಡ್ ವರ್ಕ್ ಮಾಡ್ತಾ ಇದ್ದಾರಾ ಅಥವಾ ಮಾಡಿಬಿಟ್ರಾ ಅನ್ನೋ ಆರೋಪಕ್ಕೆ ಬರ್ತಾ ಇದ್ದಾರೆ. ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಅನುಮಾನ ನನಗೆ ಗೊತ್ತಿಲ್ಲ, ನಾನು ಐ ಆಮ್ ನಾಟ್ ಎ ವಿಟ್ನೆಸ್, ನಾಟ್ ಎ ಪಾರ್ಟಿ. ಕೆಲವ್ರದ್ದು ಆರೋಪನೂ ಇದೆ, ಆರೋಪನೂ ಇರಬೇಕು. ಹಾಗಾಗಿ ಲೋಕಲ್ ಪೊಲೀಸು ಹ್ಯಾವ್ ಮಿಸರಬಲಿ ಫೇಲ್ಡ್ ಇದರಲ್ಲಿ, ಐದರ್ ಸ್ಟೇಷನ್ ಲೆವೆಲ್ ಆರ್ ಕಮಿಷನರೇಟ್ ಲೆವೆಲಲ್ಲಿ, ಎಲ್ಲೋ ಒಂದು ಲೆವೆಲಲ್ಲಿ ಫೇಲ್ಯೂರ್. ಕಾರಣ ಇಟ್ಸ್ ಎ ಸಿಂಪಲ್ ಎಕ್ಸ್ಪೆಕ್ಟೇಷನು. ಪೊಲೀಸಿಗೆ ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ಬೇಸಿಕಲಿ ಎಂದೂ ಎಲ್ಲೂ ಮರ್ಡರ್ ಆಗದೇ ಇರೋ ಜಾಗದಲ್ಲಿ ಇದಾಗಿದ್ದಿದ್ರೆ ಬೇರೆ ವಿಚಾರ, ನಾವು ಆಂಟಿಸಿಪೇಟೇ ಮಾಡಲಿಲ್ಲ ಇದನ್ನು ಅಂತ. ಮಂಗಳೂರಿನಲ್ಲಿ ದಿ ಪ್ಯಾಟ್ರನ್ ಅದೇನೆ, ಇಟ್ಸ್ ಎ ಪ್ಯಾಟ್ರನ್. ಅವ್ರು ಇವನನ್ನು ಹೊಡೆದ, ಇವನು ಅವನನ್ನು ಹೊಡೆದ, ಅವನು ಅವನನ್ನು ಹೊಡೆದ, ಅವನು ಅವನನ್ನು ಹೊಡೆದ, ಪ್ಯಾಟ್ರನ್ ಅದು. ಈ ಪ್ಯಾಟ್ರನ್ನಲ್ಲಿ ಇದು ಪಕ್ಕಾ ಕೂತಿದೆ, ಹೋಗಿ ಹೀಗಾಗುತ್ತೆ. ಯು ಶುಡ್ ಹ್ಯಾವ್ ನೋನ್. ಸೊ ಟೆಕ್ನಿಕಲಿ ಪೊಲೀಸಿನ ಆಲಸ್ಯ ಮತ್ತು ವೈಫಲ್ಯತೆ ಮತ್ತು ಈ ವ್ಯಕ್ತಿ ಮೃತಪಟ್ಟಿರುವವನೂ ಎಚ್ಚರಿಕೆಯಿಂದ ಇರದಿದ್ದ ಪರಿಣಾಮ ಇದು ಲುಕ್ಸ್ ಲೈಕ್ ಎನ್ ಇನ್ವೈಟೆಡ್ ಮರ್ಡರ್ ಗೊತ್ತಿದ್ದು ಹೇಳ್ಕೊಂಡಂಗೆ ಇದೆ. ಎಸ್. ಇನ್ನು ರಕ್ತಸಿಕ್ತವಾಗಿ ನರಳಾಡ್ತಾ ಇದ್ದ ಸುಹಾಸ್ ಶೆಟ್ಟಿಯನ್ನ ಸಹಚರರು ರಕ್ಷಿಸುವ ಪ್ರಯತ್ನ ಮಾಡಿದ್ರು. ತಕ್ಷಣವೇ ಎಜೆ ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಮಾರ್ಗ ಮಧ್ಯದಲ್ಲೇ ಅವರು ಸಾವನ್ನಪ್ಪಿದ್ರು. ಬಿಜೆಪಿ ಹಿಂದೂ ಮುಖಂಡರೆಲ್ಲರೂ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಪೊಲೀಸರು ಕೂಡ ಆ ಸಂದರ್ಭಕ್ಕೆ ನಾಕಾಬಂದಿಯನ್ನು ಹಾಕೊಂಡ್ರು. ಹಿಂದೂ ಕಾರ್ಯಕರ್ತನ ಹತ್ಯೆ ಹಿನ್ನೆಲೆಯಲ್ಲಿ ಎಜೆ ಆಸ್ಪತ್ರೆಯ ಎದುರು ಭಾರೀ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡರು. ಮರಣೋತ್ತರ ಪರೀಕ್ಷೆ ಬಳಿಕ ಎಜೆ ಆಸ್ಪತ್ರೆಯಿಂದ ಬಂಟ್ವಾಳದ ಮನೆವರೆಗೂ ಸುಹಾಸ್ ಅವರ ಮೃತದೇಹವನ್ನ ಮೆರವಣಿಗೆ ಮಾಡಲಾಯಿತು. ಆನಂತರ ಅಂತ್ಯಕ್ರಿಯೆಯನ್ನು ಮುಗಿಸಿದ್ರು. ಮಗನ ಮಾತನಾಡಿಸೋಕ್ಕೂ ಕೂಡ ಆಗಲಿಲ್ಲ ಅಂತ ತಾಯಿ ಕಣ್ಣೀರಿಟ್ಟಿದ್ದಾರೆ. ಇನ್ನು ಈ ವಿಷಯವಾಗಿ ಸ್ಥಳೀಯ ಶಾಸಕ ಹರೀಶ್ ಪುಂಜಾ, ಹಿಂದೂ ಮುಖಂಡರಾದಂತಹ ಶರಣ್ ಪಂಪ್ವೆಲ್ ಮತ್ತು ಕಮಿಷನರ್ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ನಿನ್ನೆ ನಾವು ಮದುವೆ ಫಂಕ್ಷನಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡೋಕ್ಕೆ. ನಿನ್ನೆ ಫೋನಿಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಹಿಂಗೇನೆ ಉಸಿರೇ ನಿಲ್ಲಿಸ್ಬಿಟ್ರು. 85% ಹಿಂದೂಗಳಿದ್ದು, 15% ಅವರಿದ್ದು. ಅವರಿಗೆ ಭಯನೇ ಇಲ್ಲ, ಹಿಂದೂಗಳೇ ಹೆದರ್ಕೋಬೇಕು. ಆರೋಪಿಗಳು ಯಾರಿದ್ದಾರೆ ಕೆಲವರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಏನೇನು ಮಾರಕ ಅಸ್ತ್ರಗಳು ಬಳಕೆ ಆಗಿತ್ತು ಮತ್ತು ಇದು ಗಾಡಿಗಳು ಅದು ನಾವು ಸೀಜ್ ಮಾಡಿದ್ದೀವಿ. ಟು ಮೇಂಟೈನ್ ಪೀಸ್ ಇನ್ ದ ಸಿಟಿ ನಾವು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ. ಕೆಲವು ಮೆಸೇಜ್ ಈಗ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ ಅದರ ಮೇಲೆ ಕೆಲಸ ಮಾಡ್ತಾ ಇದೆ. ಜಿಲ್ಲೆ ಜನಕ್ಕೆ ಒಂದೇ ಮನವಿ ಇದೆ, ಸೋಷಿಯಲ್ ಮೀಡಿಯಾ ಮುಖಾಂತರ ಸಾಕಷ್ಟು ವದಂತಿಗಳು ಹೇಳ್ತಾ ಇರಬಹುದು, ಆದರೆ ಅದ್ರ ಮೇಲೆ ಗಮನ ಹರಿಸಬೇಡಿ. ತಾವೆಲ್ಲ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಮುಸಲ್ಮಾನರು ತುಂಬಿ ಹೋಗಿದ್ದಾರೆ. ಸುಹಾಸಿಗೂ ಹತ್ಯೆಯ ಸಂಚು ತಟ್ಟಿದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ತಿಳಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಒಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದ್ದಾರೆ. ಈ ದೃಷ್ಟಿಯನ್ನಿಟ್ಟುಕೊಂಡು ರಾಷ್ಟ್ರೀಯ ತನಿಖಾ ದಳ ಇದನ್ನು ಪೊಲೀಸರು ಇವರಿಗೆ ಹೇಳಿದ್ದಾರೆ ಅಂತ ಎಚ್ಚೆತ್ತುಕೊಳ್ಬೇಕು. ಪೊಲೀಸ್ ಯಾಕೆ ಗನ್ಮ್ಯಾನ್ ಕೊಡಲಿಲ್ಲ? ಪೊಲೀಸ್ ಗನ್ಮ್ಯಾನ್ ಕೊಡಬೇಕಾಗಿತ್ತಲ್ಲ. ಅದಕ್ಕೆ NIA ಬರಬೇಕು, ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕ ಸರ್ಕಾರದಿಂದ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗ್ತದೆ ಅಂತ. ಇಲ್ಲಿವರೆಗೂ ಆರೋಪಿಗಳ ಬಂಧನ ಆಗಿಲ್ಲ ಸರ್, ಐಡೆಂಟಿಫೈ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಯಿತು, ಐಡೆಂಟಿಫೈ ಮಾಡಿದರೆ ಅರೆಸ್ಟ್ ಆಗ್ತಾರೆ. 4 ಗಂಟೆ ಹಿಂಗೋ, 3 ಗಂಟೆ ಹಂಗೋ, ಒಂದಿನ ಹಿಂಗೋ, ಹಿಂದಿನ ಹಂಗೋ. ಬಟ್ ದಿ ಕ್ವಶನ್ ಈಸ್ ನಾಟ್ ದ್ಯಾಟ್. ಕ್ವಶನ್ ಭಾಳ ವಿಚಿತ್ರವಾಗಿ ಹೋಗ್ತಾ ಇದೆ ಅಂತ ಅನ್ಸತ್ತೆ ನನಗೆ. ಇದು ಆರೋಪಿಗಳು ಗುರುತಿಸುತ್ತೆ, ಶೀಘ್ರ ಬಂಧಿಸುತ್ತೇವೆ. ಈ ಗಿಣಿ ಟಾಕನ್ನು ಮಾಡೋಕ್ಕೆ ನೀವು ಕಮಿಷನರ್ ಆಗಬೇಕಾಗಿಲ್ಲ. ಎನಿ ಕಾನ್ಸ್ಟೇಬಲ್ ಕ್ಯಾನ್ ಡೂ ದಿಸ್. ವಿ ಡೋಂಟ್ ನೀಡ್ ಎ ಕಮಿಷನರ್ ಫಾರ್ ದಿಸ್. ಈಗ ಸೋಷಿಯಲ್ ಮೀಡಿಯಾ ಮೇಲೆ ಗಮನ ಇಟ್ಟು ಏನು ಎಚ್ಚರಿಕೆಯಿಂದ ಇರಬೇಕು, ಇಲ್ಲ ಏನೋ ಆಗದಿರಂಗೆ ನೋಡ್ಕೋಬೇಕು, ನಾವು ಮಾಡ್ಕೊಂಡು ಬಂದ್ಬಿಡಬೇಕು ಅಂತ ಈಗ ಹೇಳ್ತಾ ಇದ್ದೀರಲ್ಲ. ಇದಕ್ಕೆ ಮೊದಲು ಬಂದಿರೋ ಸೋಷಿಯಲ್ ಮೀಡಿಯಾ ಅದನ್ನು ನೀವು ಗಮನಿಸದೇ ಇದ್ದರೆ, ನಾನೀಗಲೇ ಹೇಳ್ತಾ ಇದ್ದೀನಿ, ದಟ್ಟು ಮರ್ಡರ್ಡ್ ಕಡೆಯಿಂದ ಅದು ಬಂದು ನಿಮಗೆ ತಲುಪಿದ್ದರೆ ದೆನ್ ಇಟ್ಸ್ ಎ ಬ್ಲಾಟೆಂಟ್ ಮಿಸ್ಟೇಕ್ ಆನ್ ದಿ ಪಾರ್ಟ್ ಆಫ್ ದಿ ಲೋಕಲ್ ಪೊಲೀಸ್ ಸ್ಟೇಷನ್ ಆಫೀಸರ್ಸ್ ಆರ್ ಕಮಿಷನರೇಟ್ನಲ್ಲಿ ಯಾರು ರೆಸ್ಪಾನ್ಸಿಬಲ್ ಅವರು. ಅದಕ್ಕೆ ಪೊಲೀಸರೇ ಈ ವ್ಯಕ್ತಿಗೆ ಹಿಂಗೊಂದಿದೆ ಅಂತ ಇನ್ಫಾರ್ಮ್ ಮಾಡಿದ್ರಂತೆ ಸರ್. ಎಕ್ಸಾಕ್ಟ್ಲಿ. ದೆನ್ ಯು ಶುಡ್ ಹ್ಯಾವ್ ಟೇಕನ್ ಸಮ್ ಆ್ಯಕ್ಷನ್. ಅಂದರೆ ಆ್ಯಕ್ಷನ್ ಅಂದರೆ ಹೀಗೆ ಏನಾದರೂ ಒಂದು ಎಚ್ಚರಿಕೆ ಇರಬೇಕಿತ್ತು, ಅಲ್ಲಿ ಇದ್ದಂಗಿಲ್ಲ. ಅದರ ಬದಲು ಹೀಗೆ ಅಂತಿದ್ದಾರೆ ಇವರೆಲ್ಲ. ಸುರತ್ಕಲ್ಲು ಫಾಜಿ ಅಂತ ಯಾರೋ, ಫಾಜಿಲ್ ಅಂತ ಹತ್ಯೆಗೆ ಪ್ರತೀಕಾರ ಇರ್ಬೋದು.
ಪ್ರವೀಣ್ ನೆಟ್ಟಾರು ಎಂಬ ವ್ಯಕ್ತಿ ಕೊಲೆಗೆ ಪ್ರತಿಕಾರವಾಗಿ ಫಾಜಿಲ್ ಕೊಲೆ ಆಗ್ತಾನೆ. ಫಾಜಿಲ್ ಕೊಲೆಗೆ ಈಗ ಇವನಾಗ್ತಾನೆ. ಇವನ ಕೊಲೆಗೆ ನಾಳೆ ಇನ್ನೊಂದು ತಲೆ ಬೀಳಬೇಕು ಅಥವಾ ಬೀಳತ್ತೇನೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದೆ. ನೆಕ್ಸ್ಟ್ ಇನ್ನೊಂದಿದೆ ಟಾರ್ಗೆಟ್ ಅಂತ. ಅಲ್ಲ, ಇವ್ರ ಟಾರ್ಗೆಟ್ ಅಲ್ಲ. ಈಗ ಹಿಂದೂಗಳು ಮುಸ್ಲಿಮ್ದೊಂದು ಟಾರ್ಗೆಟ್ ಇಟ್ಟಿರ್ಬೋದು, ಯಾರ್ದೋ ರಿವರ್ಸ್ ಸೈಡ್ ಮುಗಿಸ್ಬೋದು. ದಟ್ಸ್ ನಾಟ್ ಎ ಪ್ರಾಬ್ಲಮ್. ಆ್ಯಕ್ಚುಲಿ ಇಬ್ಬರು ಒಬ್ರನ್ನೊಬ್ರು ಟಾರ್ಗೆಟ್ ಮಾಡ್ಕೊಂಡು ಹೀಗೆ ಮುಂದುವರಿಬೋದು. ಕತ್ತೆ ಕಾಯಕ್ಕಿದ್ದೀರಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ನವರು. ನಾಚಿಕೆನೂ ಆಗಲ್ವಾ ನಿಮ್ಗಳಿಗೆಲ್ಲ? ಆಲ್ ಆಫ್ ಯು ಫರ್ಗಾಟನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಪೊಲೀಸಿಂಗ್ಗಳು. ಎಲ್ಲ ಬರೀ ಬಟ್ಟೆ ಹಾಕೊಂಡು ಶೋಕಿ ಮಾಡೋರುಗಳಾಗ್ಬಿಟ್ರು ಲೈಟ್ ಹಾಕ್ಕೊಂಡು. ಇದೀಗ ಫಾಜಿಲ್ ಹತ್ಯೆಗೆ ಸೇಡ್ ನಡೀತಾ? ಹತ್ಯೆಗೆ ಸೇಡಿಗೆ ನಡೆದಿರೋದು. ಅದರಲ್ಲಿ ಏನು ದೊಡ್ಡ ಸೈನ್ಸ್ ಬೇಕಾಗಿಲ್ಲ, ಅದಕ್ಕೆ ರಾಕೆಟ್ ಸೈನ್ಸ್ ಅಲ್ಲ ಅದು. ಫಾಜಿಲ್ ಹತ್ಯೆ ಕೇಸಲ್ಲಿ A1 ಆಗಿದ್ದ. ಆಬ್ವಿಯಸ್ಲಿ ಬೇಲ್ ರಿಲೀಸ್ ಆದಾಗಿಂದ ರಿವೆಂಜಲ್ಲಿ ಏನೋ ಇತ್ತಂತೆ ಡ್ಯಾಶ್ ಡ್ಯಾಶ್. ಇವನು ಈ ಸುಹಾಸ್ ಶೆಟ್ಟಿ ಸತ್ತಿದಾನಲ್ಲ, ಅವನ ಹತ್ರ ಯಾವ ಆಯುಧನೂ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಇವರು. ಪೊಲೀಸರು ಹೇಳಿದ್ರು ಇದನ್ನು ಹಂತಕರಿಗೆ ಯಾರೋ ಖಚಿತಪಡಿಸಿದ್ದಾರೆ. ನನಗೆ ನಂಗೆ ಅನಿಸಿಲ್ಲ ಅದನ್ನು ಖಚಿತಪಡಿಸಿದ್ದೇ ಆಗಬೇಕು ಅಂತ ಅನಿಸಿಲ್ಲ. ಅದು ತಿಂಗಳ ಮೊದಲೇ ರಿವೆಂಜ್ ಪೋಸ್ಟ್ ಹಾಕಿದ್ದು. ದಿಸ್ ಇಸ್ ಕ್ರಿಟಿಕಲ್. ಈ ರಿವೆಂಜ್ ಪೋಸ್ಟ್ ಹಾಕಿದ್ದವ್ರು ಯಾರು? ಮುಖ್ಯಮಂತ್ರಿಗೋ ರಾಹುಲ್ ಗಾಂಧಿಗೋ ಏನಾರು ಒಂದು ಪೋಸ್ಟ್ ಹಾಕಿಬಿಟ್ರೆ ತಕಪಕ್ಕ 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 ಅಂತ ಒಳ್ಳೆ ಬಿಸಿ ಟಾರ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀರಿ ಪೊಲೀಸ್ನವರು. ಕ್ರಮ ತೆಗೆದುಕೊಳ್ತಾರೆ. ಹುಡುಕಿ ಎಳ್ಕೊಂಬತ್ತೀರಿ. ಯಾರು ಈ ರಿವೆಂಜ್ ಪೋಸ್ಟ್ಗಳು ಹಾಕೋರು? ಯಾರು ಇರಲಿ, ನಾಳೆ ಇನ್ಯಾವುದೋ ರಿವೆಂಜ್ ಪೋಸ್ಟು ಬರ್ಬೋದು ಅಂತೀನಿ. ಅದಕ್ಕೂ ಅದೇ ಪ್ರಶ್ನೆನೇ ನಾನು ಕೇಳೋದು. ಏನು ಮಾಡ್ತಿದ್ದೀರಿ ಅಂತ. ಪೊಲೀಸರು ಎಚ್ಚೆತ್ಕೋಬೇಕಾಗಿಲ್ವೇನವರು? ಪದೇ ಪದೇ ಈ ಸುಹಾಸ್ ಶೆಟ್ಟಿ ಕಾರನ್ನು ಚೆಕ್ ಮಾಡ್ತಿದ್ರಂತೆ ಪೊಲೀಸ್ನವರು. ಆಯುಧ ಇಟ್ಕೋಬೇಡ ಅಂತ ಎಚ್ಚರಿಕೆ ಕೊಡ್ತಿದ್ರಂತೆ. ಇದಕ್ಕೆ ಎರಡು ಅರ್ಥ ಬರುತ್ತೆ. ಹಾಂ ಸರ್. ಒಂದು, ಪೊಲೀಸ್ನವರು ಇವನು ಮರ್ಡರ್ ಅಕ್ಯೂಸ್ಡ್ ಆಗಿದ್ದ, ಹಾಗಾಗಿ ಅವನ ಕಾರಲ್ಲಿ ಆಯುಧ ಇದ್ದರೆ ಇವನು ಇನ್ಯಾರನ್ನಾರು ಹೊಡೆದೋಗಿಡ್ದು ಮಾಡಿಬಿಡ್ತಾನೆ ಅಂತ ಮುಂಜಾಗ್ರತೆಯಾಗಿ ಮಾಡ್ತಾ ಇದ್ರು ಅಂತ ಪೊಲೀಸ್ನವನು ಸವರ್ಕೋಬೋದು ಬಾಯಿಗೆ ಬೇಕಾದ್ರೆ. ನಾವು ಹಂಗೆ ಮಾಡಿದ್ವಿ ಅಂತ. ಇನ್ನೊಂದು ವಾದ ಇರುತ್ತೆ, ಇವನನ್ನು ಆ ಸಾವಿನ ಕೂಪಕ್ಕೆ ತಳ್ಳಲು ಯಾರೋ ಪಿತೂರಿಯ ಭಾಗವಾಗೇ ಇದನ್ನು ಮಾಡಿದ್ದಾರೆ ಅನ್ನೋದು ಇನ್ನೊಂದು ಆರೋಪದ ರೂಪದಲ್ಲಿ ಬರುತ್ತೆ. ರಕ್ಷಣೆಗೇನು ಇಲ್ಲ. ಅದು ಏನು ಅನ್ನೋದನ್ನು ಈಗ ಕಂಡುಹಿಡಿಬೇಕು. ಯಾರು? ಲೋಕಲ್ ಪೊಲೀಸ್ ಕಂಡುಹಿಡಿಯೋಕ್ಕಾಗಲ್ಲ ಇದನ್ನೆಲ್ಲ. ಏನಕ್ಕೇನೋ ಕೊಡಬೇಕು. ನೀವು ಕಳ್ಕೊಳ್ಳೋದು ಏನಿದೆ ಇದರಲ್ಲಿ? ನಿಮಗೇನು ಸಂಬಂಧವಿಲ್ವಲ್ಲ. ಸತ್ತಿರೋನು ಹಿಂದೂ, ಹೊಡೆದಾಕಿರೋನು ಮುಸ್ಲಿಮ್ಸು ಅಲ್ವೇ? ಇಬ್ಬರು ಏನು ದೊಡ್ಡ ನಿಮ್ಮ ಪಾರ್ಟಿ ಅಫಿಲಿಯೇಷನ್ ಕ್ಯಾಂಡಿಡೇಟ್ಗಳು ಅಲ್ಲ ಈಗ ಸದ್ಯಕ್ಕೆ. ಹಾಗಾಗಿ ನಿಮ್ಗೆ ಕಳ್ಕೊಳ್ಳೋದು ಏನಿದೆ? ಸಿದ್ದರಾಮಯ್ಯನ ಬುಡಕ್ಕೇನು ಬರಲ್ವಲ್ಲ, ಪರಮೇಶ್ವರ್ ಬುಡಕ್ಕೇನು ಬರಲ್ವಲ್ಲ. ಅದ್ಯಾವುದೋ ಹೆಣ್ಮಗಳ ಕೇಸಲ್ಲಿ ಪಾಪ ಪರಮೇಶ್ವರ ಹೆಸರು ತಗಲ್ಸಾಕ್ಸ್ಬಿಟ್ಟು ಓಡಿಸ್ತಿದ್ರಲ್ಲ ಎಲ್ಲರೂ, ಹಂಗೇನು ಬರಲ್ವಲ್ಲ. ಕೂಡ್ಬೋದೇನ ಹೇಗೆ ಬೇಕಾರೆ. ಆಗ ಇದು ಕತೆ ಅಲ್ವಾ? ಓಕೆ, ಈಗ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ. ಅಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ, ಮುಂದೆ ಏನಿದೆ ಅಂತ ನೋಡ್ಬೇಕಷ್ಟೇ ನಾವು. ಇನ್ನು ಸುಹಾಸ್ ಶೆಟ್ಟಿ ಕೊಲೆ ಬಗ್ಗೆ ಸಿಎಂ ಮಾತನಾಡಿದ್ರು. ಮೃತ ವ್ಯಕ್ತಿ ರೌಡಿ ಶೀಟರ್ ಅಂತ ಹೇಳ್ತಾ ಇದ್ದಾರೆ. ಹಂತಕರು ಯಾರೇ ಆಗಿದ್ರು ಕ್ರಮ ತೆಗೆದುಕೊಳ್ತೀವಿ ಅಂದ್ರು. ಎಸ್ಡಿಪಿಐ ಪಿಎಫ್ಐಗೆ ರಾಜ್ಯ ಸರ್ಕಾರ ಬೆಂಬಲ ಇದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಡಿಸಿಎಂ ಕಿಡಿಕಾರಿದ್ರು. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ 4 ತಂಡ ರಚನೆ ಮಾಡಿದ್ದೀವಿ, ಮಂಗಳೂರು ಜನ ಶಾಂತಿ ಕಾಪಾಡಬೇಕು ಅಂದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಕೋಮಿನ ವಿಷಬೀಜ ಹೋಗಲಾಡಿಸಲು ಎಲ್ಲರೂ ಪ್ರಯತ್ನ ಪಡಬೇಕು ಅಂತ ಕರೆ ಕೊಟ್ಟರು. ನಾಳೆ ಮಂಗಳೂರಿಗೆ ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ನಡುವೆ ಹಲವರು ಏನು ಹೇಳಿದ್ದಾರೆ ನೋಡಿ. ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ. ಯಾಕೆ ಮರ್ಡರ್ ಆಗಿದೆ, ಏನು ಕಾರಣ, ಇವೆಲ್ಲ ಗೊತ್ತಿಲ್ಲ ನನಗೆ. ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಅಪರಾಧಿಗಳನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು. ಬಿಜೆಪಿಯವರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ. ಅದು ಬಿಜೆಪಿಯವರು ಅವ್ರ ಕಾಲದಲ್ಲಿ ಅವೆಲ್ಲ ಮಾಡಿದ್ದಾರೆ. ಇದು ನಮ್ಗೆ 30 ವರ್ಷಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಏನಾಗಿದೆ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲ ಹದಗೆಟ್ಟಿದೆ ಅಂತ ದೇಶದಲ್ಲಿ ಏನಾಗಿದೆ ಅಂತ ಅವ್ರು ಹೇಳ್ಬೇಕು ಫಸ್ಟ್. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚ ಬೀಳಿಸಿದೆ. 4 ತಂಡಗಳನ್ನು ರಚನೆ ಮಾಡಿ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದು ಶಾಂತಿಯನ್ನು ಕಾಪಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮಿನ ಒಂದು ವೈಷಮ್ಯ ವಿಷ ಬೀಜ ಏನಿದೆ ಹೋಗಲಾಡಿಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಪ್ರಚೋದಕಾರಿ ಮಾತುಗಳನ್ನು ಆಡೋ ಮುಖಾಂತರ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ದಿನೇಶ್ ಗುಂಡೂರಾವ್ ಬಾಯಲ್ಲಿ ಹೇಳೋದು ಸುಲಭ. ಆಕ್ಷನ್ಸ್ ಮ್ಯಾಚ್ ಆಗಬೇಕು ಎರಡೂ ಕಡೆಯಿಂದ. ಆಕ್ಷನ್ಸ್ ಮ್ಯಾಚ್ ಆಗ್ತಿದೆ, ಇನ್ಕ್ಲೂಡಿಂಗ್ ದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆರ್ ಬಿಜೆಪಿ ಸೈಡಿಂದಾನು ಹೇಳ್ತಾ ಇದ್ದೀನಿ, ನನಗೇನು ಅನ್ನಿಸ್ತಾ ಇಲ್ಲ ಅದು. ಹಾಗಾಗಿ ಇದು ಪಾಲನೆ ಆಗಲ್ಲ, ಮುಂದುವರಿತಾನೆ ಇರುತ್ತೆ ಡೆಫಿನೆಟ್ಲಿ.
ನನಗೆ ಆಶ್ಚರ್ಯ ಆಗ್ತಿರೋದು ಈ ಪ್ರಕರಣದಲ್ಲಿ ಒಂದು ಪೊಲೀಸ್ ಆ್ಯಂಗಲಲ್ಲಿ ಮಾತ್ರ, ಬಿಕಾಸ್ ಐ ಆಮ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ದಿ ಫೇಲ್ಯೂರ್ ಆಫ್ ದಿ ಪೊಲೀಸ್. ಇದರಲ್ಲಿ ನೆಗ್ಲಿಜೆನ್ಸ್ ಹೇಗೆ ಕೃತ್ಯದಲ್ಲಿ ಬಳಸಿದ್ದ ಕಾರು ಮತ್ತು ಅಸ್ತ್ರಗಳು ಅಷ್ಟು ಫಾಸ್ಟಾಗಿ ರಿಕವರಿ ಆಗುತ್ತೆ? ಎಸ್ಕೇಪ್ ಆಗಿದ್ದ ಕಾರು, ಗುದ್ದಿದ್ದ ಗಾಡಿ ಪರವಾಗಿಲ್ಲ, ಎಸ್ಕೇಪ್ ಆಗಿದ್ದ ಕಾರು. ದಟ್ ಮೀನ್ಸ್ ಆ ವಿಜುವಲ್ಸನ್ನು ನೋಡಿದ್ರೆ ಒಂದು ಭಾಳ ಕ್ಲಾರಿಟಿ ಸಿಗ್ತಾ ಇದೆ ನನಗೆ. ಈ ಮರ್ಡರನ್ನು ಮಾಡಿದವ್ರಿಗೆ ಯಾವ ಭಯವೂ ಇಲ್ಲ. ಅಲ್ಲಿ ಜನ ಇದ್ದಾರೆ, ಯಾರೋ ನೋಡ್ತಿರ್ತಾರೆ. ಇದು ಕತ್ಲೆ, ಇನ್ನೂ 12 ಗಂಟೆ ಆಗಿಲ್ಲ, ರಾತ್ರಿ 8 ಗಂಟೆ, ಜನ ಇದ್ದಾರೆ, ಯಾವ ಭಯವೂ ಇದ್ದಂಗೆ ಇಲ್ಲ. ನಾವು ಅರೆಸ್ಟ್ ಆಗ್ಬಿಡ್ಬೋದು, ಜೀವನ ಹಾಳಾಗೋಬೋದು ಬಂಧನ ಆದರೆ, ಯಾವುದೂ ಇದ್ದಂಗೆ ಇಲ್ಲ. ಐದರ್ ಮತಾಂಧತೆಯ ಪರಮಾವಧಿ ಆರ್ ಪ್ರೊಫೆಷನಲ್ ಕಿಲ್ಲರ್ಸ್, ಎರಡರಲ್ಲಿ ಒಂದು. ಹಾಗಾಗಿ ನಿಮಗೆ ಕಾರು ಅಸ್ತ್ರ ಎಲ್ಲ ಸುಲಭವಾಗಿ ಸಿಗ್ತಿರೋದು. ಆ ಭಯ ತಪ್ಪಿಸ್ಕೊಂಡ್ಬಿಡ್ಬೇಕು ನಾವು ಅಂತಿದ್ರೆ ಹಂಗೆಲ್ಲ ಸಿಕ್ಕಲ್ಲ. ನಾವು ಐಡೆಂಟಿಫೈ ಮಾಡಿಬಿಟ್ಟಿದ್ದೀವಿ ಯಾರು ಅಂತ ಗೊತ್ತಾಗ್ತಾ ಇದೆ ಅಂತ ಗೊತ್ತಾಗಲಿ ಅಂತಲೇ ಅವರು ಇದ್ದರು. ಅವ್ರೇನು ಭಾಳ ಗುರುತು ಮರೆಸ್ಕೊಳ್ಳೋಕೆ ಟ್ರೈ ಮಾಡ್ದಂಗಿಲ್ಲ, ತಪ್ಪಿಸ್ಕೊಂಡು ಹೋಗೋದಿಲ್ಲ. ಸೊ ದ್ಯಾಟ್ ಶೋಸ್ ಅಲ್ಲಿಯ ಪೊಲೀಸಿಂಗಿನ ಮೇಲೆ ಇಂತಹ ಮನೋಸ್ಥಿತಿಯಲ್ಲಿರುವ ಎಲ್ಲ ಕಡೆಯ ಜನರಿಗೆ ಇರುವ ಗೌರವವನ್ನು ತೋರಿಸ್ತಾ ಇದೆ. ವಿಚ್ ಮೀನ್ಸ್ ಪೊಲೀಸಿಂಗ್ ಇನ್ ಮ್ಯಾಂಗ್ಳೂರ್ ಈಸ್ ಡೆಡ್. ಯಾವಾಗ ರಸ್ತೆಯಲ್ಲಿ ಓಡಾಡುವ ಜನ ಅಥವಾ ಸಮಾಜದಲ್ಲಿರುವ ನಾಗರಿಕ ತನ್ನನ್ನು ನಿಯಂತ್ರಿಸಲು ಇರಬಹುದಾದ ಇಲಾಖೆಗೆ ಗೌರವವನ್ನು ಕೊಡಬೇಕಾದಂಥ ಸ್ಟೇಜನ್ನು ದಾಟಿಬಿಡ್ತಾನೋ ಅಲ್ಲಿಗೆ ಆ ಇಲಾಖೆ ಸತ್ತು ಹೋಯಿತು. ನನ್ನ ಪ್ರಕಾರ ಮಂಗಳೂರಲ್ಲೂ ಅದೇ ಕಥೆಗಾಗಿ ಮೋಸ್ಟ್ಲಿ ನೋ ಬಡಿ ಕೇರ್ಸ್ ಎನಿಬಡಿ. ಅಲ್ಲಿಗ ದೇ ಟೇಕ್ ದೇರ್ ಕಾಲ್ ಅಷ್ಟೇ, ಏನು ಮಾಡಿದ್ರು ನಡೆಯುತ್ತೆ. ಆಮೇಲೆ ನೀವು ಬಂದು ಫಿಲಮಲ್ಲಿ ಬಂದಂಗೆ ಬಂದು ಫೋಟೋ ತಗೊಂಡು ಹೋಗಿ ಅಂತ ಏನಾದರೂ ಸ್ಟೇಟ್ಮೆಂಟ್ ಅಲ್ಲಿದ್ದಂಗೆ ಇದೆ. ಟೇಕ್ DK ಫಾರ್ ಎಕ್ಸಾಂಪಲ್. ದಿನೇಶ್ ಗುಂಡೂರಾವ್ ಬಿಟ್ಬಿಡೋಣ. ದಿನೇಶ್ ಗುಂಡೂರಾವ್ದು ಒಂದು ಕೆಟ್ಟ ಪರಿಸ್ಥಿತಿಲಿದೆ ಅದು ಮಂತ್ರಿಗಿರಿಯಲ್ಲಿ, ಅಂದರೆ ಇನ್ಚಾರ್ಜ್ ಮಿನಿಸ್ಟ್ರು. ಯಾಕೆ ತಗೊಂಡೋಗಿ ಅವ್ರನ್ನ ದಿನೇಶ್ನಲ್ಲಿ ಸಿಕ್ಕಾಕ್ಸಿದ್ದಾರೆ ಈ ಸರ್ಕಾರದಲ್ಲಿ ನಂಗೆ ಅರ್ಥ ಆಗ್ತಿಲ್ಲ. ಏನೋ ದಟ್ಸ್ ದೇರ್ ಕಾಲ್, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅದು ಅವ್ರು ಇಷ್ಟ ಅದು, ಅಥವಾ ದಿನೇಶ್ ಇಷ್ಟಪಟ್ಟು ಹೋಗಿರ್ಬೋದು, ನನಗೆ ಗೊತ್ತಿಲ್ಲ ಅದು. DK ಹೇಳ್ತಾರೆ ಇದೆಲ್ಲ ಯಾರ ಕಾಲದಲ್ಲಿ, ಅವ್ರ ಕಾಲದಲ್ಲಿ ಆಗಿದ್ದು ನಮ್ಮ ಮೂತಿಗೆ ಒರೆಸ್ತಾ ಇದ್ದಾರೆ. ನಿನ್ನೆ ಆಗಿದ್ರ ಬಗ್ಗೆ ಮಾತಾಡಿ. ಯು ಆರ್ ಥ್ರಮಂಡಸ್ಲಿ ಇರ್ರೆಸ್ಪಾನ್ಸಿಬಲಿ ರಾಂಗು ಡೆಪ್ಟಿ CM. ಥ್ರಮಂಡಸ್ಲಿ ಇರ್ರೆಸ್ಪಾನ್ಸಿಬಲ್ ಇದು. ಯಾಕೆ ಅಂತ ಹೇಳ್ತೀನಿ. ಪಂಜಾಬಲ್ಲಿ ಟೆರರಿಸಮ್ ನಡೀತಿತ್ತು. ಯಾರ ಕಾಲದಲ್ಲಿ ಹೈಯೆಸ್ಟು? ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಹೈಯೆಸ್ಟಪ್ಪ. ಈಗ ಇವತ್ತೇನೋ ಪಂಜಾಬಲ್ಲಿ ಆಗುತ್ತೆ ಅಂತ ಇಟ್ಕೊಳ್ಳೋಣ ಒಂದು ಟೆರರಿಸ್ಟ್ ಟೈಪ್ ಆ್ಯಕ್ಟಿವಿಟಿ. ಹಾಗಾಗಿ ಸರ್ಕಾರ ಎಲ್ಲ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಕಾಲದ್ದು ತನ್ನ ಮೂತಿ ಒರೆಸ್ತಾವ್ರೆ ಈಗ ಅಂತಂದರೆ ಚೆನ್ನಾಗಿರುತ್ತಾ? ಅರಿ ಓಕೆ ನೋ. ಯಾರ ಕಾಲದಲ್ಲಿ ಏನಾಗಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಏನು ನಡೆದಿದೆ ಅನ್ನೋದಲ್ಲ ಇಂಪಾರ್ಟೆಂಟು, ಸ್ಥಾಪಿತ ಸರ್ಕಾರದ ಜವಾಬ್ದಾರಿ ಏನು ಅನ್ನೋದು ಇಂಪಾರ್ಟೆಂಟು. ನೀವೇನು ಮಾಡ್ತಿದ್ದೀರಿ? ನೀವೇನು ಕತ್ತೆ ಕಾಯ್ತಾ ಇದ್ರಾ ಅಂತ ಕೇಳಬೇಕು ಲೋಕಲ್ ಪೊಲೀಸನ್ನ. ಅವ್ರು ರಾಜಕೀಯ ಮಾಡ್ತಾರೆ, ನೀವು ರಾಜಕೀಯ ಮಾಡ್ತಿಲ್ವಾ? ನೀವು ರಾಜಕೀಯ ಮಾಡ್ತಿರೋದಕ್ಕೆ ಇದಾಗ್ತಿರೋದು. ಬಟ್ ದಿ ಪ್ರಾಬ್ಲಮ್ ಫಾರ್ ಕಾಂಗ್ರೆಸ್ ನನಗೆ ಮಂಗಳೂರಲ್ಲಿ ಕಾಣಿಸ್ತಿರೋದು, ತೆಗೆದು PFI SDPI ಅರ್ಧ ಮೇಲೆ ತಾಕ್ತಾರೆ ಇದನ್ನೆಲ್ಲ ತೊಗೊಂಡೋಗೋರು, ಹೌದಲ್ಲ? ಅವ್ರನ್ನ ಕಾಂಗ್ರೆಸ್ನವರೇ ಬೈಕೊಂಡು ಓಡಾಡ್ತಾರೆ. ತಗೊಳ್ಳಿಪ್ಪ ಮಜಾ ಹೆಂಗಿದೆ ಇದು. ಕಾಂಗ್ರೆಸ್ ಥಿಂಕ್ಸ್ ದೇ ಆರ್ ವಿಕ್ಟಿಮ್ಸ್ ಆಫ್ PFI and SDPI. BJP ಥಿಂಕ್ಸ್ PFI and SDPI ಇಸ್ ದೇರ್ ಎನಿಮಿ. ಕಾಂಗ್ರೆಸ್ನವ್ರ ಪರಿಸ್ಥಿತಿ ನೋಡ್ರಿ, ನಿಮಗೆ ತಲೆಗಿಲೆ ಇದೆಯಾ? ನಿಮಗೆ PFI SDPI ನೀವು ಅದರ ವಿಕ್ಟಿಮ್ ಅಂದರೆ ಕ್ರಮ ಮುಖಾಮುಖಿ ನೋಡಿದೆ ತಗೋಬೇಕು, ನಿಯಂತ್ರಣ ತರಬೇಕಲ್ಲ. ಅದೇ ಆಗ್ತಾ ಇಲ್ಲ. ನೋ ಐಡಿಯಾಪ್ಪ. ಘನತೆವೆತ್ತ DCM ತಲೆಯಲ್ಲಿ ಯಾವ್ಯಾವ ನಕ್ಷತ್ರಗಳು ಓಡಾಡ್ತಿರುತ್ತವೋ ನಾವು ಹೆಂಗೆ ಹೇಳೋಣ? ಅವ್ರ ಬ್ರೈನ್ ಒಳಗಡೆ ಕೆಲವು ಸರಿ ನಮಗೆ ಗೊತ್ತಾಗಲ್ಲ, ನಮಗೆ ಅದು ಯಾವ್ಯಾವ ನಕ್ಷತ್ರ ಹೆಂಗೆ ಓಡಾಡುತ್ತೋ. ಎಸ್. ಇನ್ನು ಸುಹಾಸ್ ಶೆಟ್ಟಿ ನಿವಾಸಕ್ಕೆ ಬಿಜೆಪಿ ನಾಯಕರು, RSSನ ನಾಯಕರು ಮತ್ತು VHP ಮುಖಂಡರು ಕೂಡ ಭೇಟಿ ಕೊಟ್ಟರು, ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಸುಹಾಸ್ ತಾಯಿಗೆ ಧೈರ್ಯ ತುಂಬಿದ್ರು. ಈ ವೇಳೆ ಬಿಜೆಪಿಯಿಂದ 25 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. NIA ತನಿಖೆಗೆ ಒತ್ತಾಯಿಸಿದ್ದಾರೆ. ಇದರಲ್ಲಿ PFI ಕೈವಾಡ ಇದೆ ಅನ್ನೋ ಆರೋಪವನ್ನು ಮಾಡಿದ್ದು ಸರ್ಕಾರ ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಕರಣವನ್ನು NIAಗೆ ಕೊಡುವಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ, ಗೃಹ ಸಚಿವರಾದ ಅಮಿತ್ ಶಾಗೆ ಪತ್ರವನ್ನು ಬರೆದಿದ್ದಾರೆ. ಈ ಮಧ್ಯೆ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಹಿಂದೂ ಸಂಘಟನೆ, ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಬೀದರ್ ನಗರದಲ್ಲಿ ಟೈರ್ಗೆ ಬೆಂಕಿ
ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ಕಡೆಗಳಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಯಿತು. ಶ್ರದ್ಧಾಂಜಲಿಯನ್ನು ಸಲ್ಲಿಕೆ ಮಾಡಲಾಯಿತು. ಘಟನೆ ಬಗ್ಗೆ ಬಿಜೆಪಿ ನಾಯಕರು ಯಾರ್ಯಾರೇನು ಹೇಳಿದ್ರು ನೋಡಿ. ಪೊಲೀಸ್ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಈ ರೀತಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಕ್ಷದ ಪರವಾಗಿ 25 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. NIA ಇಂದ ತನಿಖೆ ಆಗಬೇಕು. ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಮಾಡಿದವರೆಲ್ಲ PFIನವರು, KFD ಅವರು. ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ಯಾಕೆ ಇನ್ನೂ ಬಂಧಿಸಿಲ್ಲ ಅಂತ ಹೇಳಿದ್ರೆ ಅವರು ಅದಕ್ಕೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರಂತೆ. ಇಲ್ಲಿ ಸ್ಟೈಲ್ ಅದು, ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ, ಅವರೇ ಕೆಲವ್ರನ್ನ ತಯಾರು ಮಾಡ್ತಾರಂತೆ. ಅರೆಸ್ಟ್ ಆಗಕ್ಕೆ ಬೇರೆ, ಹತ್ಯೆ ಮಾಡೋಕ್ಕೆ ಬೇರೆ. ಇದು ಟೀಮ್, 2 ಟೀಮ್ ಇದೆ. ಅಲ್ಲಿ ಮೆಸೇಜ್ ಹಾಕಿದ್ದಾರೆ, ನೆಕ್ಸ್ಟ್ ಟಾರ್ಗೆಟ್ ಇವನೇ ಅಂತ ಹೇಳ್ಬಿಟ್ಟು. ಇದು ಪೊಲೀಸರ ಸ್ಪಷ್ಟ ವೈಫಲ್ಯ. ರಾಷ್ಟ್ರೀಯ ತನಿಖಾ ದಳದಿಂದ ಈ ಹತ್ಯೆಯ ಹಿಂದೆ ಕೂಡ ಕೇರಳದ ಶಕ್ತಿ ಏನು ಅನ್ನುವಂಥದ್ದು ತನಿಖೆ ಆಗಬೇಕಾಗಿದೆ. ಯಾಕಂದರೆ ಈ ರೀತಿಯ ಒಂದು ಕೊಚ್ಚಿ ಕೊಲ್ಲುವಂಥ ಮಾನಸಿಕತೆ ವ್ಯವಸ್ಥಿತವಾದಂಥ ಟ್ರೈನಿಂಗ್ ಆದವರಿಗೆ ಮಾತ್ರ ಸಾಧ್ಯ. ಖಂಡಿತವಾಗಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಾಕೆಂದರೆ ಪೊಲೀಸರಿಗೆ ಗೊತ್ತಿದ್ದಿರ್ಬೋದು. ಮತ್ತು ಹಿಂದೂ ಜೀವಗಳಿಗೆ ಬೆಲೆ ಎಲ್ಲಿದೆ? ಅವ್ರಿಗೇನು ಬೆಲೆ ಇಲ್ಲ. ಅವರಿಗೆ ವೋಟ್ ಬ್ಯಾಂಕ್ ರಾಜಕಾರಣ. ಇದನ್ನ ಕೇವಲ ಸುಹಾಸ್ ಶೆಟ್ಟಿಯ ಘಟನೆ ಅಂತ ಪರಿಗಣಿಸಬಾರದು. ರಾಷ್ಟ್ರದ್ರೋಹಿಗಳು ಒಳಗೆ ನಡೆಸ್ತಿರುವಂತ ಷಡ್ಯಂತ್ರ, ರಾಷ್ಟ್ರಭಕ್ತರನ್ನ ಕೊಲ್ಲುವ ಕೆಲಸವನ್ನ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹಿನ್ನೆಲೆಯಲ್ಲಿ ನೋಡಬೇಕಾದ ಅವಶ್ಯಕತೆ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಿಸ್ತೇನೆ, ನೀವು SDPI, PFI ಮಂಗಳೂರಿಗೆ ಇದೊಂದು ರಕ್ತ ಚರಿತ್ರೆ, ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡಿದೆ. ಇದನ್ನು ಹೋಗ್ಲಾಡಿಸ್ಬೇಕು ಅನ್ನುವಂಥ ಮನಸ್ಥಿತಿ ಯಾರಿಗೂ ಇದ್ದ ಹಾಗೆ ಕಾಣಿಸಲ್ಲ ಸರ್. ಇಲ್ಲ, ಹಂಗಾಗಲ್ಲ ಅಲ್ಲಿ ಅಂತ ನನ್ನ ವಾದ. ಯಾಕೆ ಸರ್? ಕಾಂಗ್ರೆಸ್ಗೆ ಅಲ್ಲಿ ಹೇಗಾದರೂ ಮಾಡಿ ರಾಜಕೀಯವಾಗಿ ತಾನು ಪ್ರಾಬಲ್ಯವನ್ನು ವಾಪಸ್ ಪಡ್ಕೋಬೇಕು. ಒಂದು ಕಾಲದಲ್ಲಿ ಅದು ಅವರ ಪ್ರಾಬಲ್ಯದ ಪ್ರದೇಶ ಮಂಗಳೂರು ಭಾಗ ಅನ್ನೋದೊಂದು ಆಸೆ ಇದೆ. ಅದಕ್ಕೆ ವಿಪರೀತವಾದ ಶಕ್ತಿಯನ್ನು, ಆಹಾರವನ್ನು, ಎಲ್ಲ ಧೈರ್ಯವನ್ನು ಈಗಿನ ಪ್ರದೇಶ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ತುಂಬಕ್ಕೆ ಟ್ರೈ ಮಾಡ್ತಿರೋ ಹಂಗಿದೆ. ಇವರ ಉತ್ತೇಜನದಿಂದ ಕಾಂಗ್ರೆಸ್ಸಲ್ಲಿ ರಿವೈವ್ ಆಗೋಕ್ಕೆ ದಾರಿಗಳನ್ನು ಹುಡುಕ್ತಿದೆ ಅಲ್ಲಿ. ಬಟ್ ಇಲ್ಲಿ ಟ್ರಬಲ್ ಏನು ಅಂತಂದರೆ ಅಲ್ಲಿ ಇರೋದು ಹಿಂದೂ ಮತ್ತು ಮುಸ್ಲಿಂ ದಾರಿನೇ. ಕಾಂಗ್ರೆಸ್ಗಿರೋ ಪ್ರಾಬ್ಲಮ್ ಏನಾಗೋಗಿದೆ ಅಂತಂದರೆ BJPನ ಅಪೋಸ್ ಮಾಡಬೇಕು, ಆದರೆ ಇವರು ಆಕ್ಯುಪೈ ಮಾಡ್ಕೊಳ್ಳೋಣ ಅನ್ನೋ ಜಾಗನ SDPI, PFI ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಈಸ್ ಎ ಕನ್ಫ್ಯೂಸ್ಡ್ ಪಾರ್ಟಿ ಇನ್ ಮ್ಯಾಂಗ್ಳೂರ್ ಆರ್ ದಕ್ಷಿಣ ಕನ್ನಡದಲ್ಲಿ. ಎಕ್ಸ್ಟ್ರೀಮ್ಲಿ ಕನ್ಫ್ಯೂಸ್ಡ್ ಅವರು. ದೇ ಡೋಂಟ್ ನೋ ಯಾವ ಆ್ಯಂಗಲ್ಗೆ ನಾವು ಪುಷ್ ಮಾಡ್ಕೋಬೇಕೀಗ ಅನ್ನೋದು. ಇನ್ನೊಂದು ಕಡೆ ಅವರೇ SDPIನ PFIನ ಅಪೋಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಖಾದರ್ ಗೀದರ್ಲ್ಲ ನನಗೆ ಹೆದರಿಸ್ತಾರೆ, ಅವರು ನನಗೆ ಭಯ ಪಡಿಸ್ತಾರೆ, ನನ್ನನ್ನೇ ಕೊಲೆ ಮಾಡ್ತೀನಿ ಅಂತಾರೆ ಅಂತೆಲ್ಲ ಹೇಳ್ತಾರೆ. ಹಾಗಿದ್ದಾಗ ಈ ಪ್ರಕರಣ ಇನ್ಯಾರೋ NIA ಕೇಳೋದೋ ಅಥವಾ ಇನ್ನೊಂದು ಕೇಳೋದೋ, ವಿಶೇಷ ತನಿಖೆ ಕೇಳೋದಕ್ಕೋ ಸರ್ಕಾರ ಯಾಕೆ ಹೆಸಿಟೇಟ್ ಮಾಡಬೇಕು? ಏನೂ ಇಲ್ಲ ಅದರಲ್ಲಿ. SFI, PFI ಮತ್ತು SDPI ಎಲ್ಲ ಕಾಂಗ್ರೆಸ್ನ ಅಂಗಸಂಸ್ಥೆಗಳಾಗಿದ್ದಿದ್ರೆ ಯೋಚನೆ ಮಾಡಿ ಕತೆ ಬೇರೆ. ಹಂಗಿಲ್ವಲ್ಲ. ನಿಜ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಕೋಸ್ಟಲ್ ಡಿಸ್ಟ್ರಿಕ್ಟ್. ಇದರಲ್ಲಿ ಯಾವುದೋ ಬಡವ್ರ ಮಕ್ಕಳು, ಅಮಾಯಕರು ಸಾಯ್ತಾರೆ ಅನ್ನೋದನ್ನ ಯಾರು ಯೋಚನೆ ಮಾಡಲ್ಲ. ಅದು ಎಲ್ಲ ಕಡೆಯಲ್ಲೂ ಆಗೋದೇ ಅದಲ್ವಾ? ಎಲ್ಲ ಕಡೆಯಲ್ಲೂ ಅದೇ ಆಗೋದು, ಇಲ್ಲೂ ಅದೇ ಆಗೋದು. ಈ ದೇಶದಲ್ಲಿ 140 ಕೋಟಿ ಜನ ಇರೋದರಿಂದ ತೊಂದರೆ ಇಲ್ಲ. ಒಂದಿಷ್ಟು ಜನ ಸಾಯಲಿಕ್ಕೆಂದೇ ಕರ್ಕೊಂಬರಕ್ಕೆ ನಮ್ಮ ರಾಜಕೀಯ ಪಕ್ಷಗಳ ತಯಾರಿ ಇವೆ. ತೊಂದರೆ ಅವರಿರೋದೇ ಅದಕ್ಕೆ.